ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದೇನು ಅಂತಂದರೆ, ಜೂನ್ 13ನೇ ತಾರೀಕು 1950ನೇ ಇಸ್ವಿನಲ್ಲಿ ಚಿತ್ರಗುಪ್ತ ಅನ್ನೋ ಒಂದು ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಕನ್ನಡ ಚಿತ್ರರಂಗದ ಬಗ್ಗೆ ಅಂದಿನ ಕಾಲಘಟ್ಟದಲ್ಲಿ ಯಾವ ರೀತಿ ಅದರ ಸ್ಟೇಟಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದರು. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೊರಟಿದ್ದೀನಿ. ಆಗಿನ ಕಾಲದಲ್ಲಿ ಅಧ್ಯಕ್ಷರಾದಂಥ ಚುನ್ನಿಲಾಲ್ ಅವರು ಏನು ಪ್ರಕಟಣೆ ಕೊಟ್ಟಿದ್ದರು ಅದನ್ನು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಅದು ಏನೇನೆಲ್ಲ ಪಾಯಿಂಟ್ಸ್ ಹೇಳಿದರು ಅಂತ ಹೇಳೋಣ ಬನ್ನಿ. ಕಳೆದ ವರ್ಷ ನಮ್ಮ ಅಂದರೆ 1950ನಲ್ಲಿ ಅವ್ರು ಹೇಳ್ತಾ ಇರೋದು, ಕಳೆದ ವರ್ಷ ನಮ್ಮ ಭಾರತೀಯ ಚಿತ್ರರಂಗ ದಾಖಲೆಯನ್ನು ಸೃಷ್ಟಿತ್ತು. ಏನು ಅಂತಂದರೆ ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿತ್ತು ನಂಬರ್ ಆಫ್ ಚಿತ್ರ ಮಾಡೋದರಲ್ಲಿ. ಆದರೆ ಈಗ ಶೋಚನೀಯ ಸ್ಥಿತಿಯಲ್ಲಿದೆ. ಯಾಕೆಂದರೆ ಚಿತ್ರಗಳ ಸಂಖ್ಯೆನೂ ಕಮ್ಮಿ ಆಗಿದೆ. ಚಿತ್ರ ಮಾಡೋದು ಅಂದ್ರೇ ಒಂದು ಹರಸಾಹಸ ಆಗೋಗಿದೆ ಇವತ್ತಿನ ದಿನ. ಯಾಕೆ ಅಂದರೆ ಸಾಕಷ್ಟು ರೀಸನ್ಗಳಿದೆ ಅದಕ್ಕೆ ಅಂತ ಅವರು ಹೇಳಿದರು. ಜೊತೆಗೆ ಏನು ಹೇಳಿದರು ಅಂದರೆ, ಹೋದ ವರ್ಷ ಇಡೀ ಭಾರತ ಚಿತ್ರರಂಗದಲ್ಲಿ 283 ಚಿತ್ರಗಳು ತಯಾರಾಗಿ ತೆರೆ ಮೇಲೆ ಬಂತು. ಅದರಲ್ಲಿ 4 ಕನ್ನಡದ ಚಿತ್ರಗಳು ಅಂತಲೂ ಹೇಳಿದರು. ಅಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಅಸಾಮಾನ್ಯತೆ ಅಂದರೆ ಚಿತ್ರರಂಗದಲ್ಲೇ ನೋಡಿ, ಒಂದೊಂದು ಭಾಷಾವಾರು ಚಿತ್ರಗಳಿದ್ದಾಗ ಅಲ್ಲಿ ಕನ್ನಡ ಚಿತ್ರಗಳಿಗೆ ತುಂಬ ಕಮ್ಮಿ ಆಗ್ತಾಯಿದೆ. ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಅವರು ಸೂಚನೆಯನ್ನು ಕೊಟ್ಟರು. ಇಲ್ಲಿ ಅವರು ಹೇಳಕ್ಕೆ ಹೊರಟಿದ್ದೇನು ಅಂದರೆ, ಸುಮಾರು 3000 ಥಿಯೇಟ್ರ್ಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಆ 3000 ಥಿಯೇಟ್ರ್ಗಳಲ್ಲಿ ಆಲ್ಮೋಸ್ಟ್ ಅವತ್ತಿನ ದಿನ ಅನಾಲಿಸಿಸ್ ಹೇಗೆ ಮಾಡಿದ್ದಾರೆ ನೋಡಿ, 20 ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ವೀಕ್ಷಣೆಯನ್ನು ಮಾಡ್ತಾರೆ ಒಂದು ದಿನಕ್ಕೆ. ಸೊ 70 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿ ಅವತ್ತಿನ ದಿನ ಕಲೆಕ್ಷನ್ಸ್ ಆಗ್ತವೆ. ಜೊತೆಗೆ ಇಡೀ ಒಂದು ವರ್ಷದ ಒಂದು ಲೆಕ್ಕಾಚಾರ ತೊಗೊಂಡ್ರೆ 30 ಕೋಟಿಗೂ ಹೆಚ್ಚು ಸಂಪಾದನೆ ಇದೆ. ಅದಕ್ಕೆ ವಾರ್ಷಿಕ ಒಂದು ತೆರಿಗೆಯಾಗಿ ಕೇಂದ್ರ ಸರ್ಕಾರಕ್ಕೆ ಏನಿಲ್ಲ ಅಂದರೆ 6%, ಅಂದರೆ ಆಲ್ಮೋಸ್ಟ್ 6 ಕೋಟಿ, 30 ಕೋಟಿಗೆ 6 ಕೋಟಿಯಷ್ಟು ಇದಕ್ಕೆ ಹೋಗುತ್ತೆ, ಯಾವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಮನೋರಂಜನಾ ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ಅಂತ ಒಂದು ಹೇಳ್ತಾರೆ. ಮತ್ತು ಆವತ್ತಿನ ಕಾಲಕ್ಕೆ ಚಿತ್ರೋದ್ಯಮದ ಜನರಿಗೋಸ್ಕರ ಈ ಒಂದು ಅದರ ನೀತಿ ಯಾವುದು, ಚಿತ್ರೋದ್ಯಮದ ನೀತಿ ಸರಿ ಇಲ್ಲ, ಅದನ್ನು ವಿಸಿಟ್ ಮಾಡಬೇಕು, ನಾವು ಅದನ್ನು ಸರಿ ಮಾಡಬೇಕು. ಯಾಕೆಂದರೆ ಇಲ್ಲಿ 70,000ಕ್ಕಿಂತ ಹೆಚ್ಚು ಜನ ಇಡೀ ಭಾರತದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನೋಡಿ ನಾವು ಅವ್ರಿಗೇನಾದರೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕಾಗ್ತದೆ ಅನ್ನೋದನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಅವರು ಹೇಳೋದೇನು ಅಂತಂದರೆ, ಈ ನಮ್ಮ ಸೋಷಿಯಲ್ ಮೆಸೇಜ್ ಅಂದರೆ ಸೋಷಿಯಲ್ ಸಿನಿಮಾಸ್ ಬಗ್ಗೆ ಸ್ವಲ್ಪ ಯಾಕೋ ಕಮ್ಮಿ ಆಗ್ತಾಯಿದೆ ಒಲವು ಜನರಿಗೆ. ಸೊ ಸೋಷಿಯಲ್ ಸಿನಿಮಾಸ್ನ ಹೇಗೆ ತೆಗಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡುವಂಥ ಒಂದು ವಿಷಯನ ಹೇಳಿದ್ರು ಅವರು. ಮತ್ತು ತೆರಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಚಿತ್ರೋದ್ಯಮದ ಮೇಲೆ ತುಂಬ ಸಂಕಷ್ಟ ಎದುರಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನೂ ಮಾಡ್ತಾರೆ. ಏನು ಅಂದರೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಂದನ್ನು ನಾವು ಸದೃಢ ಮಾಡಬೇಕಾಗುತ್ತೆ. ಯಾಕೆಂದರೆ ಚಿತ್ರರಂಗದ ಯಾರು ನಿರ್ಮಾಪಕರಿದ್ದಾರೆ ಅವ್ರಿಗೆ ಫೈನಾನ್ಷಿಯಲ್ ಏಡ್ ಏನಾದರೂ ಆಗಬೇಕು ಅಂದರೆ ಅದಕ್ಕೊಂದು ಸಮಿತಿ ರಚನೆ ಆಗಬೇಕು. ಆ ಸಮಿತಿ ಅಟ್ಲೀಸ್ಟ್ ಒಂದು ರಚನೆ ಮಾಡಿಕೊಡಿ ಅಂತ ಅವರು ಕೇಳ್ತಾರೆ. ಅದಾದ ಮೇಲೆ ಅವ್ರು ಹೇಳೋದೇನು ಅಂತಂದರೆ, ಚಿತ್ರನೇ ಗೊತ್ತಿಲ್ಲದೆ, ಚಲನಚಿತ್ರದ ಬಗ್ಗೆ ಏನೂ ಗೊತ್ತಿಲ್ಲದೆ ಕೈ ಹಾಕಕ್ಕೆ ಬಂದುಬಿಡ್ತಾರೆ. ಸೊ ಕೈ ಹಾಕಬಾರ್ದು, ಯಾಕೆಂದರೆ ಕೆಲವು ಕಟ್ಟಳೆಗಳೂ ಬೇಕು ಅಂತ ಅವರು ಅದರಲ್ಲಿ ಹೇಳ್ತಾರೆ. ಜೊತೆಗೆ ಅವರು ಏನಂತಾರೆ ಅಂದರೆ, ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತಾರೆ. ಏನು ಅಂದರೆ, ಕಲಾವಿದರಿಗಾಗಿರ್ಬೋದು, ತಂತ್ರಜ್ಞರಿಗಾಗಿರ್ಬೋದು, ಎಲ್ಲರಿಗೂ ಒಂದು ಚಿತ್ರದ ಕಲೆಯನ್ನು ಕಲಿಯೋಕ್ಕೆ ಶಾಲೆಗಳು ಪ್ರಾರಂಭ ಮಾಡಬೇಕಾಗ್ತದೆ ಸರ್ಕಾರ ಅಂತಲೂ ಕೇಳ್ಕೊಳ್ತಾರೆ. ಅದಾದಮೇಲೆ ಅವರು ಏನು ಹೇಳ್ತಾರೆ ಅಂದರೆ, ಈ ಇನ್ಸ್ಟಿಟ್ಯೂಷನ್ನ ಅಂದರೆ ನಮ್ಮ ಸಿನಿಮಾ ಅನ್ನೋ ಏನಿದೆ, ಸಿನಿಮಾ ಅನ್ನೋ ಉದ್ಯಮನ ಅದನ್ನು ಹಿಡಿತದಲ್ಲಿ ಇಡುವಂಥದ್ದು ಬೇಡ. ಅದಕ್ಕೋಸ್ಕರ ಕೇಂದ್ರದಲ್ಲಿ ಒಂದು ಸಮಿತಿ ರಚನೆ ಮಾಡಲಿ, ಎಲ್ಲ
ತಾಂತ್ರಿಕ ವರ್ಗದಲ್ಲೂ ಚೆನ್ನಾಗಿರೋರು ಅಥವಾ ಎಲ್ಲ ಯಾರ್ಯಾರು ಅದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಚಲನಚಿತ್ರದಲ್ಲಿ ಅವ್ರನ್ನೆಲ್ಲ ಒಳಗೊಂಡು ಒಂದು ಸಮಿತಿನ ಮಾಡಬೇಕು. ಅದು ಫಿಲ್ಮ್ ಕಾರ್ಪೊರೇಷನ್ ಅಂತ ಮಾಡಿ ಈ ಸಹಾಯ ವಿರೋಧಿ ಚಟುವಟಿಕೆಗಳನ್ನ ತಡೆ ಹಾಕಬೇಕು, ಅದಕ್ಕೋಸ್ಕರ ಅದೊಂದು ಸಮಿತಿನ ರಚನೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಇದು 1950ನೇ ಇಸ್ವಿ ಜೂನ್ 13ರಂದು ಚಿತ್ರಲೇಖಾ ಪತ್ರಿಕೆಯಲ್ಲಿ ಬಂದಿದ್ದು. ಆನಂತರ ಚಿತ್ರೋದ್ಯಮ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ, ಚಿತ್ರೋದ್ಯಮ ಒಂದು ಉದ್ಯಮ ಅನಿಸ್ಕೋಬೇಕು ಅಂತ ಅಂದರೆ, ಅದಕ್ಕೆ ಮಾನ ಚೌಡಪ್ಪ ಅವರು ಒಂದು ಭಾಷಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಚಿತ್ರೋದ್ಯಮದಲ್ಲಿ ಏನು ಇವತ್ತಿನ ದಿನ ಪ್ರಾಬ್ಲಮ್ ಇದೆ ಅಂದರೆ, ಬಂಡವಾಳಶಾಹಿಗಳು ಯಾರಿದ್ದಾರೆ ಅವರ ಕೃಪೆಯಿಂದ ನಮ್ಮ ಚಲನಚಿತ್ರ ಕೈಗಾರಿಕೆ ಅನ್ನೋದು ಜೀವಂತವಾಗಿದೆ, ಆಯಿತಾ. ಅದರಿಂದ ಅವರಿಗೆ ಅದನ್ನು ಬಲಪಡಿಸ್ಬೇಕು ನಾವು ಅನ್ನೋಂಗಿದ್ರೆ ಸರ್ಕಾರ ಈ ಒಂದು ಉದ್ಯಮನ ಹತೋಟಿಗೆ ತಗೋಬೇಕು ಅಥವಾ ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಅನ್ನೋದನ್ನ ಒಂದು ಭಾಷಣದಲ್ಲಿ ಚೌಡಪ್ಪ ಅವರು ಹೇಳ್ತಾರೆ. ಅದರ ನಂತರ ಅವ್ರು ಏನು ಹೇಳ್ತಾರೆ ಅಂತಂದರೆ, ಯಾಕೆ ಚಿತ್ರೋದ್ಯಮನ ಇನ್ನೂ ಒಂದು ಸ್ಟೇಜಿಗೆ ನಾವು ತೊಗೊಂಡೋಗ್ಬೇಕು, ಏನದು ಯಾಕೆ ಆಗ್ತಾ ಇಲ್ಲ, ಅದಕ್ಕೇನು ತೊಡಕುಗಳಿದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, ಚಿತ್ರೋದ್ಯಮನ ಬರೀ ಬಂಡವಾಳ ಹಾಗೂ ಅದರಿಂದ ಬರ್ತಕ್ಕಂಥ ಲಾಭಕ್ಕೆ ಮಾತ್ರ ನಾವು ನೋಡ್ತಾ ಇದ್ದರೆ ಇದೇನಾಗ್ತದೆ ಅಂದರೆ, ಈ ಉದ್ಯಮ ತಪ್ಪು ದಾರಿಗಳಿರ್ತದೆ ಜನರನ್ನ. ಯಾಕೆಂದರೆ ಜನರ ಮೇಲೆ ಒಂದು ದುಷ್ಪರಿಣಾಮ ಬೀಳುತ್ತೆ. ಯಾಕೆಂದರೆ ಜನರು ಬಂದು ನೋಡಿಬಿಡ್ಲಿ, ಸಿನಿಮಾ ನೋಡಿಬಿಡ್ಲಿ ಅಂತ ಏನೇನೋ ಬೇಕು ಅಂತ ಅದರಲ್ಲಿ ಹಾಕ್ಬಿಡ್ಬೋದು. ಹಾಕಿ ಆ ಚಿತ್ರನ ಜನರಿಗೆ ತೋರಿಸಿ ಜನರ ಮೇಲೆ ದುಷ್ಪರಿಣಾಮ ಬೀಳುವಂಥ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಒಂದು ಸಮಿತಿನ ರಚಿಸಿ ಒಂದು ಏನು ಮಾಡಿ ಅಂದರೆ, ನಿರ್ದೇಶಕರು ಮತ್ತು ಬರಹಗಾರರಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಕೈಲಿ ಒಂದು ಅಧಿಕಾರ ಕೊಟ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಬರೆಯೋಕ್ಕೆ, ನೀವು ಮೇಜರ್ ಪೊಸಿಷನಲ್ಲಿದ್ದೀರಾ, ಸೊ ಒಳ್ಳೊಳ್ಳೆ ಚಿತ್ರಗಳನ್ನ ಬರೆಯೋಕ್ಕೆ ನಿಮ್ಮಿಂದ ಸಾಧ್ಯ, ಒಳ್ಳೊಳ್ಳೆ ಚಿತ್ರಗಳನ್ನ ತರಕ್ಕೆ ನಿಮ್ಮಿಂದ ಸಾಧ್ಯ ಅಂತ ಅವ್ರಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಕೈಯಲ್ಲಿ ಇದನ್ನು ಕೊಟ್ಟು ಮುನ್ನಡೆಸ್ಕೊಂಡು ಹೋಗಿ ಅಂತ ಒಂದು ಮಾಡುವಂಥ ನೀತಿ ಇರಬೇಕು ಅಂತ ಹೇಳ್ತಾರೆ. ಏನಕ್ಕೆ ಈ ಮಾತನ್ನು ಹೇಳ್ತಾರೆ ಅಂತಂದರೆ, ಇದು ಆ್ಯಕ್ಚುಲಾಗಿ ಚಲನಚಿತ್ರ ಕೈಗಾರಿಕೆ ಉದ್ಯಮದಲ್ಲಿ ರಷ್ಯಾದಲ್ಲಿ ಇದೊಂದು ಹಣದ ಆಸೆ ಇರೋದಿಲ್ಲ ಅವ್ರಿಗೆಲ್ಲ. ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ಒಂದು ಡೈರೆಕ್ಟರ್ ಹಾಗೂ ರೈಟರ್ಗೆ ಒತ್ತು ಕೊಡ್ತಾ ಇರ್ತಾರೆ ಪ್ರೊಡ್ಯೂಸರ್ಗಳು. ಏನು ಅಂದರೆ, ಸಾಮಾಜಿಕ ಕಳಕಳಿ ಉಳ್ಳಂಥ ಚಿತ್ರಗಳನ್ನ ಮಾಡೋಣ, ಸಮಾಜಕ್ಕೆ ಏನು ಬೇಕೋ ಅದನ್ನು ಮಾಡೋಣ. ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಬರುತ್ತೆ, ಒನ್ಸ್ ದ ಮೂವಿ ಈಸ್ ಗುಡ್ ದುಡ್ಡು ಬರುತ್ತೆ. ಬಟ್ ಜನಕ್ಕೆ ಪ್ರಚಲಿತವಾದಂಥ ವಿಷಯಗಳನ್ನು ನಾವು ತಲುಪಿಸ್ಬೇಕು, ಅದಕ್ಕೋಸ್ಕರ ಚಿತ್ರಗಳನ್ನ ಮಾಡಬೇಕು ಅಂತ ಅಂದಿನ ಕಾಲದಲ್ಲಿ ರಷ್ಯಾದಲ್ಲಿ ಈ ಥರ ನಡೀತಾ ಇರುತ್ತೆ. ಮತ್ತು ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದವರು ವರ್ಲ್ಡ್ ವೈಡು ಬೇರೆ ಕಡೆ ವೆಸ್ಟರ್ನ್ ಕಂಟ್ರೀಸಲ್ಲೂ ಇದ್ರ ಬಗ್ಗೆ ಮಾತುಕತೆ ಏನಿರುತ್ತೆ ಅಂತಂದರೆ, ಹೌದು ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ಗೆ ಇದಕ್ಕೊಂದು ರೈಟ್ಸ್ ಕೊಡಬೇಕು, ಅವ್ರಿಗೊಂದು ಅಧಿಕಾರವನ್ನು ಕೊಟ್ಟು ಇದನ್ನು ನಡ್ಸ್ಕೊಂಡು ಹೋಗಬೇಕು ಅಂತ. ಈ ಒಂದು ವಿಷಯ ನಾನು ಏನು ಮಾತಾಡಿದೆ, ಇದು ಜೂನ್ 30ನೇ ತಾರೀಕು 1950ನೇ ಇಸ್ವಿಯಲ್ಲಿ ಚಿತ್ರಗುಪ್ತ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಇನ್ನೂ ಹಲವಾರು ಸುದ್ದಿಗಳು ಮತ್ತು ಸಿನಿಮಾಗಳ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಅನ್ನದಾತ ಸುಖೀ ಭವ.